ಓಂ ನಮೋ ವೆಂಕಟೇಶಾಯ. ಬ್ರಹ್ಮಾಂಡ ನಾಯಕ ತಿರುಮಲ ಶ್ರೀವಾರಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಹಾಗೂ ದೇವಿ ಶರನ್ನವರಾತ್ರಿಯ ಶುಭಾಶಯಗಳೊಂದಿಗೆ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆನಂದ ರಸವನ್ನು ಲೋಕಕ್ಕೆ ನೀಡುವ ಚಂದ್ರಪ್ರಭಾ ವಾಹನದಲ್ಲಿ ವಿಹರಿಸಿದ ಶ್ರೀ ಮಲಯಪ್ಪ ಸ್ವಾಮಿ. ಅನಂತಕೋಟಿ ಸೂರ್ಯ ಪ್ರಭೆಗಳ ತೇಜಸ್ಸನ್ನು ಹೊರಹೊಮ್ಮಿದ ಶ್ರೀ ವೆಂಕಟೇಶ್ವರ. ತಿರುಪತಿ ಶ್ರೀ ಕಪಿಲತೀರ್ಥದಲ್ಲಿ ಕಾಮಾಕ್ಷಿ ದೇವಿಗೆ ಸ್ನಪನ ತಿರುಮಂಜನ. ಉಡುಪಿಯಲ್ಲಿ ವೀಣಾಪಾಣಿಯಾಗಿ ಭಕ್ತರನ್ನು ಅನುಗ್ರಹಿಸಿದ ಶ್ರೀಕೃಷ್ಣ. ರಾಜ್ಯಾದ್ಯಂತ ನೆರವೇರುತ್ತಿರುವ ದೇವಿ ನವರಾತ್ರಿ ಉತ್ಸವಗಳು. ಸುಂದರ ವಿದ್ಯುತ್ ದೀಪಗಳ ಅಲಂಕಾರ, ವಿವಿಧ ಅವತಾರಗಳಲ್ಲಿ ದೇವಿಯನ್ನು ದರ್ಶಿಸಿ ಕೃತಾರ್ಥರಾದ ಭಕ್ತಜನ. ತಿರುಮಲ ಶ್ರೀವಾರಿ ಬ್ರಹ್ಮೋತ್ಸವಗಳ 7ನೇ ದಿನ ರಾತ್ರಿ ಮನಸ್ಸಿಗೆ ಆಹ್ಲಾದಕರವಾದ ತಂಪನ್ನು ನೀಡುವ ಚಂದ್ರಪ್ರಭಾ ವಾಹನದಲ್ಲಿ ಸ್ವಾಮಿಯು ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು. 7 ಬೆಟ್ಟದ ಒಡೆಯ ಶ್ರೀ ವೆಂಕಟೇಶ್ವರನಿಗೆ ಸೂರ್ಯ ಚಂದ್ರಗಳೆರಡು ನೇತ್ರಗಳಿದ್ದಂತೆ. ಅದರಲ್ಲಿ ಅಮೃತ ಕಿರಣಗಳನ್ನು ಹೊಂದಿರುವ ಚಂದ್ರಪ್ರಭಾ ವಾಹನದಲ್ಲಿ ಶ್ವೇತವರ್ಣದ ಪಟ್ಟು ಪೀತಾಂಬರಧಾರಿಯಾದ ಸ್ವಾಮಿಯು ವಿವಿಧ ಆಭರಣ ಭೂಷಿತನಾಗಿ ಮಂದಹಾಸ ಬೀರುತ್ತಾ ಲೋಕಕ್ಕೆ ಆನಂದ ರಸವನ್ನು ಕೊಡುವ ಚಂದ್ರಪ್ರಭಾ ವಾಹನದಲ್ಲಿ ಶ್ರೀವಾರಿಯು ಆಲಯ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ನೆರೆದಿದ್ದ ಭಕ್ತ ಸಮೂಹಕ್ಕೆ ತನ್ಮಯತೆಯನ್ನು ನೀಡಿದರು. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನ ವೇರಿ ಬಪ್ಪರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂದಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂ ಧಿಂ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ.
ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ. ಬ್ರಹ್ಮೋತ್ಸವಗಳ ಅಂಗವಾಗಿ ಗುರುವಾರ ಬೆಳಗ್ಗೆ ಜರುಗಿದ ಶ್ರೀ ಮಲಯಪ್ಪ ಸ್ವಾಮಿಯವರ ಸೂರ್ಯಪ್ರಭಾ ವಾಹನ ಸೇವೆಗಳ ಅಂಗವಾಗಿ ಆರೋಗ್ಯ ವರದಾಯಕನಾದ ಶ್ರೀ ಸೂರ್ಯನಾರಾಯಣನ ಮೇಲೆ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀ ವೆಂಕಟೇಶ್ವರನ ದರ್ಶನ ಭಕ್ತರನ್ನು ಭಕ್ತಿ ಪರವಶರನ್ನಾಗಿಸಿತು. ತಿರುಮಲ ಕ್ಷೇತ್ರದಲ್ಲಿ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳು 7ನೇ ದಿನಕ್ಕೆ ತಲುಪಿದೆ. ಈ ಸಂದರ್ಭವಾಗಿ ಗುರುವಾರ ಬೆಳಗ್ಗೆ ಶ್ರೀ ಮಲಯಪ್ಪ ಸ್ವಾಮಿಯವರು ಬಂಗಾರದ ಆಭರಣಗಳು, ಪಟ್ಟು ಪೀತಾಂಬರಗಳೊಂದಿಗೆ ಸುಂದರ ದಿವ್ಯ ಅಲಂಕಾರಗಳ ನಡುವೆ ಕೋಟಿ ಕಾಂತಿಗಳ ಸೂರ್ಯನಾರಾಯಣನ ಸೂರ್ಯಪ್ರಭಾ ವಾಹನದಲ್ಲಿ ಆಸೀನರಾಗಿ ಮಾಡ ಬೀದಿಗಳಲ್ಲಿ ವಿಹರಿಸಿದರು. ಉತ್ಸವಗಳ ಅಂಗವಾಗಿ ಗುರುವಾರ ಬೆಳಗ್ಗೆ ಜರುಗಿದ ಶ್ರೀ ಮಲಯಪ್ಪ ಸ್ವಾಮಿಯವರ ಸೂರ್ಯಪ್ರಭಾ ವಾಹನ ಸೇವೆಗಳ ಅಂಗವಾಗಿ ಕೆಲವು ಪುಸ್ತಕಗಳನ್ನು ಟಿಟಿಡಿ ಅಧಿಕಾರಿಗಳು ಆವಿಷ್ಕರಿಸಿದರು. ದಾಸ ಸಾಹಿತ್ಯ ಸೌರಭ, ಶ್ರೀಕರಣಂ, ವಾದಿರಾಜಾಚಾರ್ಯಲು, ಆಂಧ್ರಾನುವಾದ ಸಹಿತಮು ಶ್ರೀ ವಾದಿರಾಜ ತೀರ್ಥರ ಸಂಕೀರ್ತನೆಗಳನ್ನು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಆವಿಷ್ಕರಿಸಿದರು. ಈ ಕಾರ್ಯಕ್ರಮದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಪ್ರತ್ಯೇಕ ಅಧಿಕಾರಿ ಪಿ ಆನಂದ ತೀರ್ಥಾಚಾರ್ಯಲು ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ರಚನೆಕಾರರನ್ನು ಅಧಿಕಾರಿಗಳು ಘನವಾಗಿ ಸತ್ಕರಿಸಿದರು. ಕಪಿಲ ತೀರ್ಥದಲ್ಲಿರುವ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಶರನ್ನವರಾತ್ರಿ ಉತ್ಸವಗಳು ನಯನ ಮನೋಹರವಾಗಿ ಜರುಗುತ್ತಿವೆ. ಟಿಟಿಡಿ ಆಧ್ವರ್ಯದಲ್ಲಿ ಈ ತಿಂಗಳ 4ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೂ ಜರುಗುವ ದೇವಿ ಶರನ್ನವರಾತ್ರಿಯ ಉತ್ಸವಗಳ ಅಂಗವಾಗಿ 6ನೇ ದಿನ ಗುರುವಾರ ಶ್ರೀ ಕಾಮಾಕ್ಷಿ ದೇವಿ ದುಷ್ಟ ಸಂಹಾರಿಣಿ, ಶಿಷ್ಟ ಸಂರಕ್ಷಣಿ, ಶ್ರೀ ಮಹಿಷಾಸುರ ಮರ್ದಿನಿ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಮೊದಲಿಗೆ ಯಾಗಶಾಲೆಯಲ್ಲಿ ಅರ್ಚಕರು, ಋತ್ವಿಕರು, ವೇದ ಪಂಡಿತರು ಯಾಗಶಾಲಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ಪೂರ್ಣಗೊಳಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಶ್ರೀ ಕಾಮಾಕ್ಷಿ ದೇವಿಗೆ ಸ್ನಪನ ತಿರುಮಂಜನ ಕಾರ್ಯಕ್ರಮವನ್ನು ವೇದೋಕ್ತವಾಗಿ ನೆರವೇರಿಸಲಾಯಿತು. ಪಂಚಾಮೃತಗಳು, ಅರಿಶಿನ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ಅರ್ಚಕರು ಅಮ್ಮನವರಿಗೆ ಸಂಪ್ರದಾಯ ಶೋಭಿತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಕರ್ಪೂರ ಆರತಿ ಸಮರ್ಪಿಸಿದರು. ಶರನ್ನವರಾತ್ರಿಯ ಅಂಗವಾಗಿ ವಿಜಯವಾಡದ ದುರ್ಗಮ್ಮ ದೇವಿಯು ಶಕ್ತಿ ಸ್ವರೂಪಿಣಿಯಾಗಿ ಆವಿರ್ಭವಿಸಿದಳು. ಇಂದ್ರ ಕೇಲಾದಿಯಲ್ಲಿ ನೆಲೆಸಿರುವ ಬೆಜವಾಡ ಶ್ರೀ ಕನಕದುರ್ಗಮ್ಮ ದೇವಿ ನವರಾತ್ರಿ ಉತ್ಸವಗಳ ಅಂಗವಾಗಿ 8ನೇ ದಿನ ಸಕಲ ಜಗತ್ತನ್ನು ಶಕ್ತಿ ರೂಪಿಣಿಯಾಗಿ ಪಾಲಿಸುವ ದುಷ್ಟ ಸಂಹಾರಿಣಿ, ಶಿಷ್ಟ ಸಂರಕ್ಷಿಣಿ ಶ್ರೀ ಮಹಾದುರ್ಗೆಯಾಗಿ ಕಟಾಕ್ಷಿಸಿದರು. ಈ ತಿಂಗಳ 3ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೂ ಜರುಗುವ ಶರನ್ನವರಾತ್ರಿ ಉತ್ಸವಗಳ ಅಂಗವಾಗಿ ಆಲಯದಲ್ಲಿರುವ ಮಲ್ಲಿಕಾರ್ಜುನ ಮಹಾಮಂಟಪದಲ್ಲಿ ಶ್ರೀ ಕನಕದುರ್ಗಮ್ಮ ತಾಯಿಯನ್ನು ಅರ್ಚಕರು ಸರ್ವ ಜಗತ್ತನ್ನು ಕಾಪಾಡುವ ದುರ್ಗಾದೇವಿಯಾಗಿ ದೇದೀಪ್ಯಮಾನವಾದ ಅಲಂಕಾರದಲ್ಲಿ ಆಸೀನರನ್ನಾಗಿಸಿ ಕುಂಕುಮ ಪೂಜೆಗಳನ್ನು ನಿರ್ವಹಿಸಿದರು. ಭಕ್ತರು ಮಹಾ ಸಂಕಲ್ಪದೊಂದಿಗೆ ಅಮ್ಮನವರಿಗೆ ಸಾಮೂಹಿಕವಾಗಿ ಕುಂಕುಮಾರ್ಚನೆಗಳೊಂದಿಗೆ ಸೇವೆ ಸಲ್ಲಿಸಿದರು. ಶ್ರೀಶೈಲಂ ಕ್ಷೇತ್ರದ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ನೆರವೇರುತ್ತಿವೆ. ಈ ಪ್ರಯುಕ್ತ ಅಷ್ಟಾದಶ ಶಕ್ತಿಪೀಠ, 12 ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲಂನಲ್ಲಿ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯು ದೇವಿ ಶರನ್ನವರಾತ್ರಿ ಉತ್ಸವಗಳೊಂದಿಗೆ ಭಕ್ತಿ ಸುಗಂಧವನ್ನು ಹೊರಹೊಮ್ಮಿತು. ಆದಿಶಕ್ತಿ ಶ್ರೀ ಭ್ರಮರಾಂಬಾ ದೇವಿಯನ್ನು ನವರಾತ್ರಿ ಉತ್ಸವಗಳ ಅಂಗವಾಗಿ ಆಲಯದ ಅಕ್ಕಮಹಾದೇವಿ ಅಲಂಕಾರ ಮಂಟಪದಲ್ಲಿ ಅರ್ಚಕರು ಸರ್ವ ಶುಭಗಳನ್ನು ಪ್ರಸಾದಿಸುವ ಶುಭಂಕರಿ ಕಾಳರಾತ್ರಿ ಅಲಂಕಾರದಲ್ಲಿ ಮಂಗಳಕರವಾಗಿ ಆಸೀನಗೊಳಿಸಿ ಮಹಾ ಅರ್ಚನೆ, ಪುಷ್ಪಾರ್ಚನೆಗಳೊಂದಿಗೆ ಸೇವೆ ಸಲ್ಲಿಸಿದರು. ಶ್ರೀಕಾಳಹಸ್ತಿ ಕ್ಷೇತ್ರದ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿ ಆಲಯದಲ್ಲಿ ಶ್ರೀ ಜ್ಞಾನ ಪ್ರಸನ್ನಾಂಬಾ ದೇವಿಯು ವಿವಿಧ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವರು. ಮಹಾಮುಕ್ತಿ ಕ್ಷೇತ್ರ ಶ್ರೀ ಕಾಳಹಸ್ತಿ ಶ್ರೀ ವಾಯುಲಿಂಗೇಶ್ವರನ ಆಲಯವು ದಸರಾ ಉತ್ಸವ ಕಾಂತಿಗಳೊಂದಿಗೆ ಆಧ್ಯಾತ್ಮಿಕ ಸುಗಂಧವನ್ನು ಚೆಲ್ಲಿದೆ.
ಉತ್ಸವಗಳ ಅಂಗವಾಗಿ ಅಮ್ಮ ಶ್ರೀ ಜ್ಞಾನ ಪ್ರಸನ್ನಾಂಬಾ ದೇವಿಯು ಒಂದೊಂದು ದಿನ ಒಂದೊಂದು ಅಲಂಕಾರದಲ್ಲಿ ಭಕ್ತ ಕೋಟಿಯನ್ನು ಕರುಣಿಸುತ್ತಿರುವರು. ಇದರ ಅಂಗವಾಗಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಂಟಪದಲ್ಲಿ ರಕ್ತ ಬೀಜಾಕ್ಷರಿ ಅಲಂಕಾರದಲ್ಲಿ ಚಪ್ಪರದಲ್ಲಿ ದೇದೀಪ್ಯಮಾನವಾಗಿ ಆಸೀನಗೊಳಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಅಮ್ಮನವರನ್ನು ಆಲಯ ಪ್ರದಕ್ಷಿಣೆಯಾಗಿ ಉತ್ಸವವನ್ನು ನೆರವೇರಿಸಿ ಬೊಂಬೆಗಳ ಮಂಟಪದಲ್ಲಿ ಆಸೀನಗೊಳಿಸಿದರು. ನಂತರ ಅಮ್ಮನವರಿಗೆ ಅರ್ಚಕರು ಸಕಲ ಉಪಚಾರಗಳನ್ನು ಪೂರ್ಣಗೊಳಿಸಿ ಆನಂದ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು. ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿಯವರ ಆಲಯದಲ್ಲಿ ಲಕ್ಷ್ಮೀ ದೇವಿಯು ವಿಜಯಲಕ್ಷ್ಮೀ ದೇವಿಯಾಗಿ ಅನುಗ್ರಹಿಸಿದರು. ಪಾವನ ಗೋದಾವರಿ ತೀರದಲ್ಲಿರುವ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿಯವರ ಆಲಯವು ದೇವಿ ನವರಾತ್ರಿ ಉತ್ಸವಗಳೊಂದಿಗೆ ವೈಭವೋಪೇತವಾಗಿ ಪ್ರಕಾಶಿಸಿತು. ಉತ್ಸವಗಳನ್ನು ಪುರಸ್ಕರಿಸಿ ಆಲಯದ ಪ್ರಾಂಗಣದಲ್ಲಿರುವ ಶ್ರೀ ಲಕ್ಷ್ಮೀ ತಾಯಾರು ಸನ್ನಿಧಿಯಲ್ಲಿ ಅಮ್ಮನವರನ್ನು ವಿಜಯಲಕ್ಷ್ಮೀ ದೇವಿಯಾಗಿ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಶರನ್ನವರಾತ್ರಿಯ ನಿಮಿತ್ತ ಶ್ರೀ ಕೃಷ್ಣನಿಗೆ ವಿವಿಧ ಅಲಂಕಾರಗಳನ್ನು ಮಾಡಲಾಗುತ್ತಿದೆ. ಈ ಪ್ರಯುಕ್ತ ಮೂಲ ನಕ್ಷತ್ರದ ಶಾರದಾ ಪೂಜೆಯ ಪರ್ವ ದಿನದಂದು ಶ್ರೀ ಕೃಷ್ಣನಿಗೆ ಮಯೂರ ವಾಹಿನಿ ವೀಣಾಪಾಣಿ ಅಲಂಕಾರವನ್ನು ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿದರು. ನಂತರ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿದರು. ಹಾಗೂ ಶಾರದಾ ಪೂಜೆಯ ಅಂಗವಾಗಿ ಚಂದ್ರಶಾಲೆಯಲ್ಲಿ ವಿಶೇಷ ಅಲಂಕೃತ ಮಂಟಪದಲ್ಲಿ ವ್ಯಾಸ ಪೂಜೆಯನ್ನು ಮಾಡಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀಪಾದರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಪಡೆದರು. ಪರ್ಯಾಯ ಪುತ್ತಿಗೆ ಮಠದ ಶ್ರೀಪಾದರು ಗಾಂಧೋಪಚಾರ ಮಾಡಿ ಸಂಸ್ಥಾನದ ಗೌರವ ಸಲ್ಲಿಸಿದರು. ಶ್ರೀ ವೇದವ್ಯಾಸ ಪ್ರತಿಷ್ಠಾಪನೆಯ ದಿನದಂದು ಶ್ರೀ ವ್ಯಾಸಮುಷ್ಟಿಯ ಆರಾಧಕರಾದ ಶ್ರೀ ಸುಬ್ರಹ್ಮಣ್ಯ ಶ್ರೀಪಾದರು ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನಕ್ಕೆ ಆಗಮಿಸಿರುವುದು ನಮಗೆ ಸಂತಸ ತಂದಿದೆ ಎಂದು ಪರ್ಯಾಯ ಶ್ರೀ ಪುತ್ತಿಗೆ ಹಿರಿಯ ಶ್ರೀಪಾದರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅಭಿಪ್ರಾಯಪಟ್ಟರು. ಉಡುಪಿ ಪರಿಸರದಲ್ಲಿ ಸುಬ್ರಹ್ಮಣ್ಯ ಮಠ ನಿರ್ಮಾಣ ಮಾಡುತ್ತಿರುವ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ನರಸಿಂಹದೇವರ ವ್ಯಾಸಮುಷ್ಟಿಯ ಪೂಜೆಯನ್ನು ಶ್ರೀ ಕೃಷ್ಣ ಮಠದಲ್ಲಿ ನಡೆಸಬೇಕು ಎಂದು ಶ್ರೀಗಳು ಆಹ್ವಾನಿಸಿದರು. ಪುತ್ತಿಗೆ ಕಿರಿಯ ಪಟ್ಟದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ನಾಡಹಬ್ಬದ ಅಂಗವಾಗಿ ರಂಗಾಚಾರ್ಯುಲು ಪುರಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತಿವೆ. ಇದರ ಅಂಗವಾಗಿ ಪಾರಂಪರಿಕ ಉಡುಗೆಯಲ್ಲಿ ಟಾಂಗಾ ಸವಾರಿ, ಪಾರಂಪರಿಕ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಫಲಪುಷ್ಪ ಪ್ರದರ್ಶನವನ್ನು ವಿಶೇಷವಾಗಿ ಆಯೋಜಿಸಲಾಗಿತ್ತು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಕಸಬಾ ಬೀದಿಯಲ್ಲಿ ಶ್ರೀನಿವಾಸನ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ದೀಪೋತ್ಸವವನ್ನು ಮಾಡಲಾಯಿತು. ತದನಂತರ ವೀರಗಾಸೆ ಕುಣಿತ ಜರುಗಿತು. ಬಳಿಕ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಗರುಡ ವಾಹನದ ಮೇಲೆ ಆಸೀನಗೊಳಿಸಿ ಪೂಜಿಸಲಾಯಿತು. ತರುವಾಯ ಸಹಸ್ರಾರು ಭಕ್ತರ ನಡುವೆ ಗರುಡ ವಾಹನೋತ್ಸವವನ್ನು ವೈಭವದಿಂದ ನೆರವೇರಿಸಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಮಹೇಶ್ವರಿ ದೇವಾಲಯದಲ್ಲಿ
ಶರನ್ನವರಾತ್ರಿಯ ಸಪ್ತಮಿ ದಿನದಂದು ದೇವಿಗೆ ಸರಸ್ವತಿ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು. ಈ ನಿಮಿತ್ತ ಉಪಾಲಯದ ಪಟ್ಟಿ ಗಣಪತಿಗೆ ಕವಡೆ ಅಲಂಕಾರ ಮಾಡಲಾಯಿತು. ನಂತರ ಶ್ರೀ ಮಹೇಶ್ವರಿ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಹಾಗೂ ವಿದ್ಯಾರ್ಥಿಗಳು ದೇವಿಯ ಕೃಪೆಗೆ ಪಾತ್ರರಾದರು. ಹುಬ್ಬಳ್ಳಿಯ ಮಯೂರಿ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗುತ್ತಿವೆ. ಈ ಪ್ರಯುಕ್ತ ತಳಿರು ತೋರಣಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ದೇವಾಲಯವನ್ನು ಸುಂದರವಾಗಿ ಅಲಂಕರಿಸಲಾಗಿದೆ. ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ನಿರ್ಮಾಲ್ಯ ವಿಸರ್ಜನೆ, ಪೂಜೆ, ಫಲಪಂಚಾಮೃತ ಅಭಿಷೇಕ ನೆರವೇರಿಸಿ ನಂತರ ರಜತ ಕವಚ ಹಾಗೂ ಬಗೆ ಬಗೆಯ ಹೂಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಗಿತ್ತು. ಈ 10 ದಿನಗಳಲ್ಲಿ ನಡೆಯುತ್ತಿರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ವಿಶ್ವ ಮಧ್ವ ಮಹಾಪರಿಷತ್ ಮಹಿಳಾ ಮಂಡಳಿಯವರಿಂದ ಭಜನೆ, ಸಂಗೀತ ಸೇವೆ ನಡೆದವು. ನವರಾತ್ರಿಯ ಈ ಮಹಾಪರ್ವದಲ್ಲಿ ಪ್ರತಿದಿನ ಮಹಾಚಾರ್ಯ ವಿದ್ಯಾಲಯದ ಕುಲಪತಿಗಳಾದ ಪಂಡಿತ್ ಪ್ರದ್ಯುಮ್ನ ಆಚಾರ್ಯ ಜೋಶಿ ಇವರಿಂದ ಶ್ರೀ ವೆಂಕಟೇಶ ಕಲ್ಯಾಣ ಉಪನ್ಯಾಸ ಜರುಗುತ್ತಿದೆ. ಸಹಸ್ರಾರು ಭಕ್ತರು ಉತ್ಸವದಲ್ಲಿ ಭಾಗವಹಿಸಿ ವೈಭವವನ್ನು ಕಣ್ತುಂಬಿಕೊಂಡು ಕೃತಾರ್ಥರಾದರು. ಮಹಾಮಂಗಳಾರತಿಯೊಂದಿಗೆ ಈ ದಿನದ ಕಾರ್ಯಕ್ರಮಗಳು ಸಂಪನ್ನವಾದವು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಶರನ್ನವರಾತ್ರಿಯ ನಿಮಿತ್ತ ಶಾರದಾ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಶಾರದಾ ದೇವಿಯನ್ನು ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆ, ಚಾಮರ ಸೇವೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಬಳಿಗ ಮಠದ ಆವರಣದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಸಾಮೂಹಿಕ ಅಕ್ಷರಾಭ್ಯಾಸವನ್ನು ನಡೆಸಲಾಯಿತು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಯನ್ನು ಅರಿಶಿನದಿಂದ ನಯನ ಸುಂದರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಹುಬ್ಬಳ್ಳಿಯ ವಿಜಯಪುರ ರಸ್ತೆಯ ಕುಬೇರಾಪುರಂನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗುತ್ತಿವೆ. ಈ ಪ್ರಯುಕ್ತ ಪಾಡ್ಯದಿಂದ ವಿಜಯದಶಮಿಯವರೆಗೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ನಿರ್ಮಾಲ್ಯ ವಿಸರ್ಜನೆ, ಪೂಜೆ, ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಪೂಜಿಸಲಾಯಿತು. ಬೆಂಗಳೂರಿನ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ವಿನಾಯಕನಿಗೆ ಒಣಗಿದ ಹಣ್ಣುಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ಈ ಪ್ರಯುಕ್ತ ವಿಘ್ನೇಶ್ವರನಿಗೆ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀರಾಮುಲು ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ನೆರವೇರುತ್ತಿವೆ. ಇದರ ಪ್ರಯುಕ್ತ ಶ್ರೀರಾಮಚಂದ್ರ ಸ್ವಾಮಿಗೆ ವೈಭವವಾಗಿ ಕಾಳಿಂಗ ಮರ್ಧನ ಅಲಂಕಾರ ಮಾಡಿ ವಿವಿಧ ದೀಪಗಳಿಂದ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಅನೇಕ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ನಾಡಹಬ್ಬ ಮೈಸೂರು ದಸರಾ ನಿಮಿತ್ತ ಅರಮನೆ ಆವರಣದಲ್ಲಿ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಳಲು ಹಿಂದೂಸ್ತಾನಿ ಸಿತಾರ್ ಲಯತರಂಗ ಕಾರ್ಯಕ್ರಮವು ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನವರಾತ್ರಿ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಲಾಶ್ರೀ ಅನುಪಮಾ ತ್ರಿವೇಂದ್ರಂ ಅವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಬಲೇನ ಸಹಿತಂ ಕೃಷ್ಣ ಮಕ್ರೂರಶ್ಚಂದನಸ್ಥಿತಂ ಮಧುರಾಭಿಮುಖಂ ದೃಷ್ಟ್ವಾ ಮಧುರಾಭಿಮುಖಂ ದೃಷ್ಟ್ವಾ ಗೋಪಿಕಾ 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 ಕಾಪಿ ಗಾಯತಿ. ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ಅರಮನೆ ಆವರಣದಲ್ಲಿ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ದಕ್ಷಯಜ್ಞ ಎಂಬ ಯಕ್ಷಗಾನ ಪ್ರಸಂಗವು ಜರುಗಿತು.
ಕಾರಣ ಏನು? ಮುಖದಲ್ಲಿ ಬಹಳ ಸಂತೋಷವನ್ನು ನೋಡ್ತಾ ಇದ್ದೇನೆ. ಹೌದು ಸ್ವಾಮಿ, ಕಾರಣ ಉಂಟು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.